ಜನಾರ್ದನ್ ರೆಡ್ಡಿ ಏನಿದ್ದಾರೆ ಅವರನ್ನ ಗುರಿಯಾಗಿಸಿಕೊಂಡು ಈಗ ಫೈರಿಂಗ್ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಆದಂತಹ ಒಂದು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಏನಲ್ಲಿ ಫೈರಿಂಗ್ ಆಗಿತ್ತು, ಆ ಫೈರಿಂಗ್ ಏನು ನಡೆದಿದೆಯಲ್ಲ ಅದು ಉದ್ದೇಶಪೂರ್ವಕವಾಗಿ ಆಗಿದೆ. ಯಾರಂತೆ ಜನಾರ್ದನ ರೆಡ್ಡಿ ಅವರನ್ನು ಗುರಿಯಾಗಿಸಿಕೊಂಡಿದೆ ಮಾಡಿರುವಂಥದ್ದು ಅಂತ ಹೇಳಿ ಮಾಜಿ ಸಚಿವ ಆಗಿರುವಂತಹ ಶ್ರೀರಾಮುಲು ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಗೆಳೆಯನ ಪರವಾಗಿ ಮಾತನಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಶ್ರೀರಾಮುಲು ಜನಾರ್ದನ ರೆಡ್ಡಿ ಅಂದರೆ ಯಥಾ ಸ್ನೇಹಿತರಂತ ಗೊತ್ತು. ಈಗಲೂ ಕೂಡ ಅವರು ಒಂದಾಗಿದ್ದಾರೆ. ಎಲ್ಲೋ ಒಂದು ಕಡೆ ಇರುಸುಮುರುಸು ಆಗಿತ್ತು, ಆದರೆ ಈಗ ಎಲ್ಲರೂ ಒಂದಾಗ್ತಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ಆರೋಪ ಕೇಳಿ ಬರ್ತಾ ಇದೆ. ರಾಜಕೀಯವಾಗಿ ಭಾರಿ ತಿರುವನ್ನು ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣ. ಬೇರೆ ಬೇರೆ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನ ನಂತರ ಬಳ್ಳಾರಿ ರಣರಂಗ ಆಗ್ತಾ ಇದೆ. ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಮತ್ತೆ ಜನಾರ್ದನ ರೆಡ್ಡಿ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ, ಕೇವಲ ಗಲಾಟೆ ಅಷ್ಟೇ ಅಲ್ಲ, ಇದು ಜನಾರ್ದನ ರೆಡ್ಡಿ ಅವರನ್ನ ಮುಗಿಸೋಕೆ ನಡೆಸಿದಂತಹ ಒಂದು ವ್ಯವಸ್ಥಿತವಾದಂತಹ ಸಂಚು ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರ ಮನೆಯ ಮೇಲೆ ಪೆಟ್ರೋಲ್ ಬಾಂಬ್ ಎಸೆಯೋಕೆ ಕೂಡ ಪ್ಲಾನ್ ಮಾಡಲಾಗಿತ್ತು. ಹಾಗಾದ್ರೆ ಅಷ್ಟೆಲ್ಲ ಪೊಲೀಸರು ಬಂದು ತಡೆದಿದ್ದಾರೆ. ಸಾಲು ಸಾಲು ಗಂಭೀರವಾಗಿರುವಂತಹ ಆರೋಪವನ್ನು ಮಾಡಿದ್ದಾರೆ ಶ್ರೀರಾಮುಲು ಸುದ್ದಿಗೋಷ್ಠಿಯಲ್ಲಿ. ಶಾಸಕ ಭರತ್ ರೆಡ್ಡಿ ಏನಿದ್ದಾರೆ ಅವರ ವಿರುದ್ಧ ಗುಡುಗಿನ ಮಾತುಗಳನ್ನು ಆಡಿರುವಂಥದ್ದು ರಾಮುಲು. ಇದು ಆಕಸ್ಮಿಕವಾಗಿ ನಡೆದಂತಹ ಘಟನೆ ಅಲ್ಲವೇ ಅಲ್ಲ, ಇದು ಪ್ರೀ ಪ್ಲಾನ್ ಮಾಡಿಕೊಂಡು ಮಾಡಿರುವಂತಹ ಅಟ್ಯಾಕ್ ಆಗಿಬಿಟ್ಟಿದೆ. ಇದು ಆ ಗುಂಡು ಆರಿದ್ದು ಗಾಳಿಯಲ್ಲಿ ಅಲ್ಲ, ಒಬ್ಬ ವ್ಯಕ್ತಿಗೆ, ಅದು ಜನಾರ್ದನ ರೆಡ್ಡಿ ಅವರಿಗೇನೆ ಟಾರ್ಗೆಟ್ ಮಾಡಿ ಆರಿಸಲಾದಂತಹ ಗುಂಡು ಅಂತ ಶ್ರೀರಾಮುಲು ಸುದ್ದಿಗೋಷ್ಠಿಯಲ್ಲಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಅದೃಷ್ಟವಶಾತ್ ಅವರು ಏನೂ ಕೂಡ ಆಗಿಲ್ಲ. ಆದರೆ ಈ ಒಂದು ಘಟನೆಯಲ್ಲಿ ಒಬ್ಬ ಯುವಕನ ಬಲಿಯಾಗಿದೆ. ದುರಾದೃಷ್ಟವಶಾತ್ ಒಬ್ಬ ಅಮಾಯಕನ ಪ್ರಾಣ ಹೋಗಿಬಿಟ್ಟಿದೆ. ಇದಕ್ಕೆ ಯಾರು ಹೊಣೆ? ಭರತ್ ರೆಡ್ಡಿ ಅವರೇ ಇದಕ್ಕೆ ಉತ್ತರ ಕೊಡಬೇಕು. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ನಾವು ತಿದ್ದುಕೊಳ್ಳುತ್ತೇವೆ, ತಿದ್ದುಕೊಳ್ಳೋದಲ್ಲ, ಶಿಕ್ಷೆ ಕೊಡಿಸಿ ನೀವು ಬೇಕಾದರೆ. ಆದರೆ ಈ ಒಂದು ವಿಚಾರದಲ್ಲಿ ಆ ಗುಂಡನ್ನು ಹಾರಿಸಿದ್ದ ಯಾರು, ಹೆಂಗೆ ಬಂತು, ಆ ಬುಲೆಟ್ ಯಾರ ಒಂದು ಗನ್ನಿಂದ ಫೈರ್ ಆಯಿತು, ಖಾಸಗಿ ಗನ್ಮ್ಯಾನ್ಗಳನ್ನು ತಂದ್ಕೊಂಡಿದ್ದು ನೀವು, ನಾವಲ್ಲ. ನಮ್ಮ ಹತ್ರ ಇರೋದೇ ಇಬ್ಬರು ಗನ್ಮ್ಯಾನ್ಗಳು, ಅದು ಗೌರ್ಮೆಂಟ್ ಕೊಟ್ಟಂಥವರು. ನಾವೇನು ಅವ್ರಿಗೆ ಅದು ಹೇಳೋದಿಲ್ಲ. ಇಷ್ಟು ವರ್ಷ ನಾವು ದ್ವೇಷದ ರಾಜಕಾರಣ ಮಾಡ್ಕೊಂಡು ಬಂದಿಲ್ಲ, ಹಿಂಗೆ ಯಾವತ್ತೂ ಕೂಡ ನಡೆದುಕೊಂಡಿಲ್ಲ. ನಿಮ್ಮವರೇ ಆರಿಸಿದ್ದಾರೆ. ನೀವೇ ಮಾಡಿಕೊಂಡಂತಹ ಒಂದು ಘಟನೆಯಿಂದ ಈ ರೀತಿಯಾಗಿ ನಿಮ್ಮ ವ್ಯಕ್ತಿಯ ಸಾವೇ ಆಗಿದೆ, ನೀವೇ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ನಮಗೆ ಯಾವುದೇ ರೀತಿಯಾದ ಭಯ ಇಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಭರತ್ ರೆಡ್ಡಿ ಅವರೇ, ನಿಮ್ಮ ಮೇಲೆ ಕೂಡ ನಮಗೇನೂ ಇಲ್ಲ. ಆದರೆ ಈ ರೀತಿಯಾಗಿ ನಡೀತಾ ಇರುವಂಥದ್ದು ಏನಿದೆ ಇದು ಸರಿಯಲ್ಲ, ನೀವು ಬದಲಾಯಿಸ್ಕೊಳ್ಬೇಕು. ನೀನಿನ್ನೂ ಅನುಭವದಲ್ಲಿ ಚಿಕ್ಕ ಹುಡುಗ ಇದೆಯಾ, ರಾಜಕೀಯವಾಗಿ ಸಾಕಷ್ಟು ಕಲಿಬೇಕಾಗಿದೆ, ಅನುಭವ ಕಮ್ಮಿ ಇದೆ, ಅದಕ್ಕೆ ನೀನು ಈ ರೀತಿಯಾಗಿ ಮಾತನಾಡ್ತಾ ಇದ್ದೀಯ, ಈ ರೀತಿಯಾಗಿ ನಡೆದುಕೊಳ್ತಾ ಇದೆಯಾ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮುಲು ಮಾತನಾಡಿದ್ದಾರೆ. ಶ್ರೀರಾಮುಲು, ಜನಾರ್ದನ ರೆಡ್ಡಿ, ಸೋಮಶೇಖರ್ ಇವರೆಲ್ಲರೂ ಕೂಡ ಜಂಟಿಯಾಗಿ ಸೇರಿಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕೆಲವೊಂದು ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ನೋಡಿ ಹೆಂಗಾಯಿತು ಅಂತ. ಕೆಲವೊಂದು ವಿಡಿಯೋಗಳನ್ನು ತೋರಿಸಿ, ಮೊಬೈಲಲ್ಲಿ ಯಾರು ಶೂಟ್ ಮಾಡ್ಕೊಂಡಿದ್ರಲ್ಲ ಆ ಸಮಯದಲ್ಲಿ ಪ್ರತ್ಯಕ್ಷದರ್ಶಿಗಳು ಆ ಒಂದು ವಿಡಿಯೋಗಳನ್ನು ತೋರಿಸಿದ್ದಾರೆ. ಆ ಒಂದು ಬುಲೆಟ್ ಹೆಂಗೆ ಬೀಳುತ್ತೆ, ಆ ಯುವಕ ಹೆಂಗೆ ಕೆಳಗಡೆ ಬೀಳುತ್ತಾನೆ, ಯಾರು ಹಾರಿಸಿದ್ರು, ಹೆಂಗೆ ಬಂತು, ಯಾವ ದಿಕ್ಕಿಂದ ಆ ಗುಂಡು ಹಾರಿಕೊಂಡು ಬಂತು, ಆ ಒಂದು ವಿಚಾರ. ಮತ್ತು ಗುಂಡು ಹಾರಿಸಿದಾಗ ಜನಾರ್ದನ ರೆಡ್ಡಿ ಅವರ ಹತ್ರ ಬಂದು ಬೀಳ್ತಲ್ಲ ಗುಂಡು, ಅದು ಕೂಡ ಜನಾರ್ದನ ರೆಡ್ಡಿ ಅವರು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾರೆ, ನೋಡಿ ಹೀಗಿದೆ ಬುಲೆಟ್ ಅಂತ ಹೇಳಿ. ಹೀಗಾಗಿ ಇದು ಉದ್ದೇಶಪೂರ್ವಕವಾಗಿ ಜನಾರ್ದನ ರೆಡ್ಡಿ ಅವರನ್ನು ಮುಗಿಸೋಕೆ ಅಂತಾನೆ ಮಾಡಿದಂತಹ ಒಂದು ಪ್ಲಾನ್. ಇದು ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಇವರು, ಮೊದಲೇ ಗಲಾಟೆ ಮಾಡಬೇಕು ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ನಾರಾ ಭರತ್ ರೆಡ್ಡಿಯ ಮೇಲೆ. ಮಾಜಿ ಸಚಿವ ಆಗಿರುವಂತಹ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರು ಕೂಡ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಇದೇ ಒಂದು ವಿಚಾರವಾಗಿ FIR ದಾಖಲು ಮಾಡ್ತೀವಿ, ಸಂಬಂಧಪಟ್ಟವರಿಗೆ ಆ ವಿಡಿಯೋದಲ್ಲಿ ನೋಡ್ಬಿಟ್ಟು ಅವ್ರ ಮೇಲೆ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿ ಶ್ರೀರಾಮುಲು ಕೂಡ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.